ಬೇಕೇ ಬೇಕು. भारत माता की, बोलो भारत माता की, राष्ट्रवीर महाराणा प्रताप सिंह जी की, राष्ट्रवीर महाराणा प्रताप सिंह जी की, बोलो भारत माता के, बोलो भारत माता के, जय महाराणा, जय राजपूताना, जय महाराणा, आत्मीय ಸಮಾಜ ಬಾಂಧವರೇ, ಕಳೆದ ಕೆಲವು ದಿನಗಳ ಹಿಂದೆ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಈ ದೇಶ ಕಂಡಂತ ಅಪ್ರತಿಮ ನಾಯಕ ದೇಶಭಕ್ತ ಮೂರ್ತಿಯ ಒಂದು ಕೈ ಕಡಿಯುವ ಮೂಲಕ ಮೂರ್ತಿಯನ್ನ ವಿಕೃತಗೊಳಿಸಿ ವಿಕೃತವನ್ನು ಮೆರೆದಿರುವಂತಹ ನಪುಂಸಕ ಹೇಡಿಗಳನ್ನ ವಿರೋಧಿಸಿ ಅವರನ್ನ ಕೂಡ ದೆಹಲಿಯಲ್ಲಿ ಕಾಶ್ಮೀರ ಗೇಟ್ ಬಳಿ ಶ್ರೀ ವೀರ ಮಹಾರಾಣಾ ಪ್ರತಾಪ್ ಸಿಂಗ್ ಪುತ್ಥಳಿಗೆ ದುಷ್ಕೃತ್ಯಗಳು ಮೂರ್ತಿಯನ್ನು ಭಗ್ನ ಮಾಡಿದ್ದಕ್ಕಾಗಿ ಬಿಜಾಪುರ ರಜಪೂತ್ ಸಮಾಜ ವತಿಯಿಂದ ನಾವು ಖಂಡಿಸ್ತೇವೆ ಮತ್ತು ಮಾನ್ಯ ದೆಹಲಿಯ ಮುಖ್ಯಮಂತ್ರಿಗಳನ್ನು ಬಿಜಾಪುರ ಜಿಲ್ಲಾಧಿಕಾರಿಗಳಿಂದ ನಾವು ಒತ್ತಾಯ ಮಾಡುತ್ತೇವೆ. ಆ ಮೂರ್ತಿ ಮತ್ತೊಮ್ಮೆ ಪ್ರತಿಷ್ಠಾಪಿಸಬೇಕಂತ ಬಿಜಾಪುರ ರಜಪೂತ್ ಸಮಾಜ ಒತ್ತಾಯ ಮಾಡುತ್ತೇವೆ. ಸರ್, ಈಗ ಅದು ಮೂರ್ತಿಯರು ಭಗ್ನಗೊಳಿಸಿರಲ್ಲ ದೆಹಲಿಯಲ್ಲಿ, ಆರೋಪಿಗಳಿಗೆ ಬಂಧಿಸಿದ್ದಾರೆ ಇಲ್ಲ ಸರ್? ಇನ್ನೂ ಬಂಧಿಸಿಲ್ಲ, ಅವರಿಗೆ ಬಂಧಿಸಿಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದಾರೆ, ಅದು ಹೊಳ್ಳಿ ಮತ್ತೊಮ್ಮೆ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಈಗ ಆರೋಪಿಗಳಿಗೆ ಬಂಧಿಸಿದ ಮೇಲೆ ಯಾವ ರೀತಿ ಶಿಕ್ಷೆ ಕೊಡಬೇಕಂತ ಹೇಳಿ ನೀವು ಬಯಸ್ತೀರಿ ಸರ್? ಆರೋಪಿಗಳನ್ನು ಬಂಧಿಸಿ ಅವರನ್ನು ಹದ್ದುಪಾರು ಮಾಡಿ ಕಾನೂನು ರೀತಿಯ ತೀವ್ರ ಆಕ್ಷನ್ ತಗೋಬೇಕಂತೇಳಿ ನಾವು ಒತ್ತಾಯ ಇದೆ. ಸರ್, ಇವತ್ತೇರಿ ಇದು ಪ್ರತಿಭಟನೆ ಮಾಡಕತ್ತೀರಿ, ಇದು ಕರ್ನಾಟಕದಾಗ ಕರ್ನಾಟಕದಾಗ ಪ್ರತಿಭಟನೆ ಇದ್ರೆ ಬಿಜಾಪುರ ಜಿಲ್ಲೆಯೊಳಗೆ ಅಷ್ಟೇ ಮಾಡತ್ತೀರಿ? ಇದು ಬಿಜಾಪುರ ಜಿಲ್ಲೆ ಅಷ್ಟೇ ಮಾಡ್ಲಾಕತ್ತೀರಿ. ಇದ್ರ ನಂತರ ಎಲ್ಲ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ ಅವ್ರ ಜೊತೆ ಕಾಂಟ್ಯಾಕ್ಟ್ನೇ ಅದೀವ್ರು ನಾವು. ಅವರು ಮಾಡ್ತೀನಿ ಅಂದ್ರೆ ಎಲ್ಲರೂ. ಸರ್, ಆದರೆ ಈ ಸಲ ಇಲ್ಲಿ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಮೂರ್ತಿ ಇದೆ, ಇಲ್ಲಿಗೆ ಏನು ಭದ್ರತೆ ವಹಿಸಬೇಕು? ಈ ಮೂರ್ತಿಗೂ ಭದ್ರತೆ ಮಾಡ್ಲಿಕ್ಕೆ ಒಂದು SP ಒಂದು ಲೆಟರ್ ಕೊಡ್ತೀವಿ, DC ಅವರಿಗೆ ಈಗ ಮನವಿ ಮಾಡಿವಿ ನಾವು. ಅದಕ್ಕೊಂದು CCTV ಕುಂದಿಸ್ಬೇಕಂತ ಒತ್ತಾಯ ಮಾಡ್ತೀವಿ. ಓಕೆ ಸರ್, ಹೆಸರು ಪರಶುರಾಮ್ ರಾಜಪೂತ್, ಅಧ್ಯಕ್ಷ ಜಿಲ್ಲಾಧ್ಯಕ್ಷ. ಯಾಕಂದರೆ ಇದು ಮಹಾರಾಣಾ ಪ್ರತಾಪ್ ಸಿಂಗ್ ಕೇವಲ ರಾಜಪೂತರ ಮಾತ್ರ ಅಲ್ಲ, ಕೇವಲ ಕ್ಷತ್ರಿಯ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಹಿಂದೂಗಳಿಗೆ ಒಂದು ಪ್ರೇರಣಾದಾಯಕರಂಥ ವ್ಯಕ್ತಿ. ಅಂಥ ಒಂದು ವ್ಯಕ್ತಿಗೆ ಇವತ್ತು ಅಪಮಾನ ಆಗಿದ್ರೆ ಇದು ಯಾರೂ ಸಹಿಸ್ಕೊಳ್ಳೋಕೆ ಆಗಂಗಿಲ್ಲ. ಯಾಕಂದರೆ 450 ವರ್ಷಗಳ ಹಿಂದೆ ಅವರು ಮಾಡಿರುವಂಥ ಕೆಲಸಗಳು ಇವತ್ತಿಗೂ ಕೂಡ ಅವರಿಗೆ ಭಯ ಹುಟ್ಟಿಸ್ತಾವು. ರಾತ್ರಿ ಬಂದು ಅವ್ರು ನಮ್ಗೆ ಕೈ ಕಡಿತಾರಂದ್ರೆ ಎಷ್ಟು ಹೆದರಿರ್ಬೋದು. ಅವ್ರಿಗೆ ತಾಕತ್ತಿದ್ರೆ ನೇರವಾಗಿ ನಮ್ಮನ್ನು ಎದುರಿಸಬೇಕಾಗಿತ್ತು. ಯಾಕಂದರೆ ಪ್ರತಿಯೊಬ್ಬ ರಾಜಪೂತರಲ್ಲಿ ಮಹಾರಾಣ ಇದ್ದಾರೆ, ಪ್ರತಿಯೊಬ್ಬ ಕ್ಷತ್ರಿಯರಲ್ಲಿ ಶಿವಾಜಿ ಮಹಾರಾಜರು ಇದ್ದಾರೆ. ಅಂಥ ರಕ್ತದಲ್ಲಿ ಹುಟ್ಟಿರುವಂಥ ಕ್ಷತ್ರಿಯ ಸಮಾಜಕ್ಕೆ ನೀವು ನೇರವಾಗಿ ಎದುರಿಸ್ರಿ. ಅದನ್ನು ಬಿಟ್ಟು ರಾತ್ರಿ ಬಂದು ಕೈ ಕಡಿದ ಇಂಥ ಕೃತ್ಯ ಮಾಡೋದ್ರಿಂದ ಯಾವುದೇ ರೀತಿಯೂ ಸಾಧನೆ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಈ ಸಮಾಜದ ವತಿಯಿಂದ ನಾನು ಜಿಲ್ಲಾಧಿಕಾರಿ ಮುಖಾಂತರ ದಿಲ್ಲಿ ಸರ್ಕಾರ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳವರನ್ನ ವಿನಂತಿ ಮಾಡ್ಕೊತೀನಿ, ಆದಷ್ಟು ಕೇವಲ 2-3 ದಿನದೊಳಗೆ ಅವ್ರನ್ನ ಬಂಧಿಸಿ ನೀವು ನೇರವಾಗಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳದೇ ಇದ್ರೆ ಇನ್ನೂ ಈ ಹೋರಾಟ ಉಗ್ರವಾಗಿ ಮಾಡ್ತೀವಿ ಅಂತೇಳಿ ಈ ಮಾಧ್ಯಮ ಪ್ರತಿನಿಧಿಗಳ ಮುಖಾಂತರ ಅವ್ರಿಗೆ ಹೇಳಿಕ್ಕೆ ಇಷ್ಟಪಡ್ತೇನೆ. ಪ್ರಶಾಂತ್ ತೇಲಿ, ಸಹ ಕಾರ್ಯದರ್ಶಿಗಳು, जिला राजपूत समाज विजयपुर। कश्मीर गेट के पास ISBT दिल्ली में राष्ट्रवीर महाराणा प्रताप सिंह जी की मूर्ति को विकृत करने का काम किया गया है। आज तक राजपूतों के खिलाफ ये पहला आंदोलन हुआ है। कहीं भी किसी भी मूर्ति को, राणा प्रताप जी की मूर्ति को कोई छू तक नहीं पाया था। जैसे ही दिल्ली में सरकार बदल गई, अब कुछ पाखंडी लोग राजपूतों को भड़काकर पूरे देश में आग लगाना चाहते हैं। लेकिन राजपूत शांति प्रिय है, राजपूत ऐसा नहीं करेंगे। लेकिन राजपूतों को जो सताएगा, जो परेशान करेगा, उनको हम छोड़ेंगे भी नहीं। जो हमारे साथ आज नाइंसाफी हुई है, हमारे मूर्ति के साथ जो उन्होंने गंदा काम किया है, उन सभी पाखंडियों को कड़ी से कड़ी सज़ा मिलनी चाहिए। आज हमने बीजापुर के जिलाधिकारी को अपनी ओर से ये प्रार्थना पत्र दिया है और हम यही मांग करते हैं दिल्ली के मुख्यमंत्री, दिल्ली के राष्ट्रपति, दिल्ली के प्रधानमंत्री से यही मांग करते हैं कि हमें इंसाफ मिलना चाहिए।
जब तक हमें इंसाफ नहीं मिलेगा हमारी ये लड़ाई जारी रहेगी। मेरा नाम संतोष हलवाई, राजपूत समाज प्रवक्ता। ಆತ್ಮೀಯ ಸಮಾಜ ಬಾಂಧವರೇ, ಕಳೆದ ಕೆಲವು ದಿನಗಳ ಹಿಂದೆ ದೇಶದ ರಾಜಧಾನಿ, ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಈ ದೇಶ ಕಂಡಂತ ಅಪ್ರತಿಮ ನಾಯಕ, ದೇಶಭಕ್ತ ಈ ತರನಾಗಿರ್ತದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಇವರಿಗೆ, ಮಾನ್ಯರೇ, ದೆಹಲಿ ISBT ಕಾಶ್ಮೀರ್ ಗೇಟ್ ಬಳಿ ಇದ್ದ ಶ್ರೀ ವೀರ ಮಹಾರಾಣಾ ಪ್ರತಾಪ್ ಸಿಂಗ್ ಇವರ ಪುತ್ಥಳಿಯನ್ನು ಯಾರೋ ದುಷ್ಕರ್ಮಿಯವರು ವಿಕೃತಗೊಳಿಸಿದ್ದು, ಇದನ್ನು ವಿಜಯಪುರದ ರಜಪೂತ್ ಸಮಾಜ ಇವರಿಂದ ತೀವ್ರವಾಗಿ ಖಂಡಿಸುತ್ತೇವೆ. ಹಾಗೂ ಪುತ್ಥಳಿ ವಿಕೃತಗೊಳಿಸಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಹಾಗೂ ಪುತ್ಥಳಿಯನ್ನು ಪುನಃ ಸ್ಥಾಪಿಸಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಜೆಡಿಯ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ನಮ್ಮ ಮನವಿ ಪತ್ರವನ್ನು ತಲುಪಿಸಬೇಕು ಅಂತ ಸಂಬಂಧಿ ರಜಪೂತ್ ಸಮಾಜದ ಅಧ್ಯಕ್ಷರ ಪರವಾಗಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಹಾಗೂ ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಹತ್ತಿರವಿರುವ ಶ್ರೀ ವೀರ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಪುತ್ಥಳಿ ಸುರಕ್ಷತೆ ಹಾಗೂ CC ಕ್ಯಾಮೆರಾ ಅಳವಡಿಸಬೇಕು ಅಂತ ಸಂಬಂಧಿ ರಜಪೂತ್ ಸಮಾಜದ ಮುಖಾಂತರ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ಈ ಪ್ರತಿಯನ್ನು ಮಾನ್ಯ ಸನ್ಮಾನ್ಯ ಪ್ರಧಾನಮಂತ್ರಿಗಳು, ಭಾರತ ಸರ್ಕಾರ ನವದೆಹಲಿ ಮತ್ತು ರಾಷ್ಟ್ರಪತಿ ಭಾರತ ಸರ್ಕಾರ ನವದೆಹಲಿ ಇವರಿಗೆ ತಲುಪಿಸಬೇಕಂತ ಸಂಬಂಧಿ ಜಿಲ್ಲಾ ರಜಪೂತ್ ಸಮಾಜದ ಅಧ್ಯಕ್ಷರಿಂದ ಮನವಿಯನ್ನು ಸರ್ ಏನೋ ಸ್ವಲ್ಪ ಮಾನ್ಯ ಜಿಲ್ಲಾಧಿಕಾರಿ